ನಮಸ್ಕಾರ ಎಲ್ಲರಿಗೂ. ನಾವು ಇವತ್ತು ಮಾಡೋಣ ಶಂಕರ್ ಪೋಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಕ್ರಂಚಿ ಆ್ಯಂಡ್ ಕ್ರಿಸ್ಪಿ. ನಾರ್ಮಲ್ ಶಂಕರ್ ಪೋಳಿ ಅಂತೂ ನೀವು ತಿಂದಿರ್ತೀರಾ, ಆ ರೀತಿ ಇಲ್ಲ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದು ಸಲ ಮಾಡಿ ನೋಡಿ. ನೀವು 1 ಕಪ್ಪು ಆಲ್ ಪರ್ಪಸ್ ಫ್ಲೋರ್ ತೊಗೊಂಡ್ರೆ 1 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಬಾಂಬೆ ರವಾನ ಹಾಕಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಟಿದ್ದೆ ಒಂದು 5 ನಿಮಿಷ ತನಕ. ಅದು ಇದರೊಳಗೆ ಹಿಟ್ಟೊಳಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ, ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ, ಉಪ್ಪು, ಚಿಟಿಕೆಯಷ್ಟು ಸೋಡಾ. ಸಕ್ಕರೆ ನಾವು ಸ್ವಲ್ಪನೇ ಹಾಕಬೇಕು, ಏನಕ್ಕಂದರೆ ಆಮೇಲೆ ಹೇಳ್ತೀನಿ. ಸ್ವಲ್ಪನೇ ನೀರು ಹಾಕಿಬಿಟ್ಟು ನಾವು ಹಿಟ್ಟನ್ನು ಕಲಿಸ್ಕೊಂಡು 10 ರಿಂದ 15 ನಿಮಿಷವರೆಗೂ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡಬೇಕು. ತುಂಬ ಲೂಸ್ ಏನು ಮಾಡಬೇಡಿ, ಹಿಟ್ಟು ಟೈಟಾಗೇ ಇರಲಿ. ಇದ್ರ ಮೇಲೆ ಒಂದು ಹಸಿ ಬಟ್ಟೆ ಅಥವಾ ಪ್ಲೇಟ್ ಒಂದು ಹಾಕಿಬಿಟ್ಟು ಇಟ್ಬಿಡಿ. ಇನ್ನೊಂದು ಬೌಲ್ ತೊಗೊಳ್ಳಿ, ಅದರೊಳಗೆ 2 ಟೇಬಲ್ ಸ್ಪೂನಷ್ಟು ನೀವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 3 ರಿಂದ 4 ಟೀ ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳಿ. ಇದು ಏನಕ್ಕಂತಂದರೆ ನಾವು ಶಂಕರ ಪೋಳಿ ಮಾಡ್ತೀವಲ್ವ, ಅದು ಬಿಡಿ ಬಿಡಿಯಾಗಿ ಬಿಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇದನ್ನು ಹಾಕ್ಕೊಳ್ತಾ ಇರೋದು. ಇದನ್ನು ಮರಾಠಿಯಲ್ಲಿ ಸಾಟೆ ಅಂತೀವಿ. ಇಲ್ಲಿ ನೋಡಿ, ನಾವು ನಾದಿಟ್ಟಿದ್ವಲ್ಲ ಹಿಟ್ಟು, 10 ರಿಂದ 15 ನಿಮಿಷ ಆಗಿದೆ. ಇದನ್ನು ತಗೊಂಡು ಸ್ವಲ್ಪ ಅದನ್ನು ಕುಟ್ಕೊಳ್ಳಿ, ಇನ್ನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತ. ತುಂಬ ಹೊತ್ತೇನು ಕುಟ್ಬೇಡಿ, ಕೈ ನೋವು ಬರೋ ತನಕ. ಈ ರೀತಿ ಕುಟ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾಫ್ಟಾಗಿ ಆಗುತ್ತೆ. ಸಣ್ಣ ಉಳ್ಳೆಗಳನ್ನು ಮಾಡಿಕೊಂಡು ದೊಡ್ಡ ಚಪಾತಿ ಥರ ಲಟ್ಸ್ಕೊಳ್ಳಿ. ನಾನಿಲ್ಲಿ 2 ಮಾಡ್ತಾಯಿದ್ದೀನಿ, ನೀವು ಬೇಕಾದ್ರೆ 3 ರಿಂದ 4 ಕೂಡ ಮಾಡ್ಕೋಬಹುದು. ನಾವಿದು ಲಟ್ಟಿಸ್ಬೇಕಾದ್ರೆ ಮೈದಾ ಹಾಕಬಾರ್ದು, ಅಕ್ಕಿ ಹಿಟ್ಟಿಂದ ಲಟ್ಟಿಸ್ಬೇಕು. ಕಾರಣ ಏನು ಅಂದರೆ ಅಕ್ಕಿ ಹಿಟ್ಟಿಂದ ಹಾಕೋದ್ರಿಂದ ನಾವು ಫ್ರೈ ಮಾಡಬೇಕಾದ್ರೆ ಎಣ್ಣೆನ ಹೀರ್ಕೊಳ್ಳಲ್ಲ. ನಾವು 2 ಚಪಾತಿ ರೆಡಿ ಮಾಡ್ಕೊಂಡಿದ್ದೀನಿ. ಆವಾಗಲೇ ನಾವು ರೆಡಿ ಮಾಡಿದ್ವಲ್ಲ ಅಕ್ಕಿ ಹಿಟ್ಟಿಂದ ಮತ್ತು ತುಪ್ಪನ, ಇದು ಇದ್ರ ಮೇಲೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನೊಂದು ಚಪಾತಿಗೂ ಇದೇ ರೀತಿ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ಹಾಕೋದ್ರಿಂದ ಲೇಯರ್ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ಶಂಕರ್ ಪೋಳಿ ಲೇಯರ್ದು ಬರುತ್ತೆ, ವರ್ಕಿ ಇರುತ್ತಲ್ಲ ಬೇಕರಿಯಲ್ಲಿ ಸಿಗುವ ವರ್ಕಿ, ಆ ರೀತಿ ಬರುತ್ತೆ. ನಾವು ಟೀ ಕುಡಿಬೇಕಾದ್ರೂ ಇದನ್ನು ತಿನ್ಬಹುದು, ತುಂಬ ಸ್ವೀಟ್ ಏನಿರಲ್ಲ. ನೀವು ಒಂದು ಸಲ ಇದನ್ನು ಮಾಡಿಟ್ಟು ಅಂದರೆ 1 ತಿಂಗಳ ತನಕನೂ ಯೂಸ್ ಮಾಡ್ಕೋಬಹುದು. ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಡಬೇಕಾಗತ್ತೆ ಅಷ್ಟೇ. ಈ ರೀತಿ ಅದನ್ನು ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಲಟ್ಟಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಚಾಕು ಇದ್ದರೆ ಚಾಕುವಲ್ಲಿ, ಇಲ್ಲಾಂದರೆ ಈ ರೀತಿ ಕಟರ್ ಇತ್ತು ಅಂದರೆ ಈ ಕಟರಲ್ಲಿ ಮಾಡ್ಕೊಳ್ಳಿ. ಸೈಜು ನಿಮಗೆ ಬೇಕಾಗುವಂಥ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಳ್ಳುತ್ತೆ ಅದು, ಮತ್ತು ಪದರುಗಳೆಲ್ಲ ಬಿಟ್ಕೊಳ್ಳುತ್ತೆ. ತಿನ್ನಬೇಕಾದ್ರೂ ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಯಾರಿಗಾದರೂ ಈ ರೀತಿ ಮಾಡಿಕೊಟ್ರೆ ಅವರು ಕೇಳ್ತಾರೆ ಹೇಗೆ ಮಾಡಿದ್ದೀರಾ ಅಂತ, ಅಷ್ಟು ಚೆನ್ನಾಗಿ ಬರುತ್ತೆ. ತಿನ್ನೋದಕ್ಕೂ ತುಂಬ ಕ್ರಿಸ್ಪಿಯಾಗಿಯೇ ಇರುತ್ತೆ. ಮಕ್ಕಳಿಗೂ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ನೀವು ಮೈದಾ ಬೇಡ ಅಂತಂದರೆ ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಿ, ಎಣ್ಣೆ ಅಂಶ ಏನೂ ಹಿರ್ಕೊಂಡಿಲ್ಲ, ಅಕ್ಕಿ ಹಿಟ್ಟು ಹಾಕಿದಿಲ್ವ ಅದಕ್ಕೋಸ್ಕರ. ಇವಾಗ ನಾವು ಏಲಕ್ಕಿ ಮತ್ತು ಸಕ್ಕರೆ ಪೌಡ್ರನ್ನ ಹಾಕ್ಕೊಳ್ಳೋಣ. ಮೇಲಿಂದ ಸಕ್ಕರೆ ಹಾಕೋದ್ರಿಂದ ತುಂಬ ಸ್ವೀಟೂ ಇರಲ್ಲ, ಕಡಿಮೆ ಸ್ವೀಟ್ ಇರುತ್ತೆ. ಈ ರೀತಿ ಸಕ್ಕರೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿ ಆ್ಯಂಡ್ ಕ್ರಂಚಿನೂ ಇರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.